ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ಯಳಂದೂರು ತಾಲೂಕು ಆಸ್ಪತ್ರೆ ಪ್ರಯೋಗಾಲಯಕ್ಕೆ ಗುದ್ದಲಿ ಪೂಜೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಪ್ರಯೋಗಾಲಯದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಯನ್ನು ಕೊಳ್ಳೇಗಾಲದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚಿದಂಬರ ಮಾತನಾಡಿ, ಕೊರೋನಾ ಬಂದ ಸಮಯದಲ್ಲಿ ಪ್ರಯೋಗಾಲಯಗಳು ಹೆಚ್ಚು ಅವಶ್ಯಕತೆ ಇದ್ದು ಮನಗಂಡು ಸರ್ಕಾರ ತಾಲೂಕು ಕೇಂದ್ರದಲ್ಲಿ ಎಲ್ಲ ತರಹದ ಟೆಸ್ಟ್ಗೆ ಅನುಕೂಲ ಆಗಬೇಕು ಎಂದು ತೀರ್ಮಾನಿಸಿ ಇಂದು ಈ ತಾಲೂಕಿನಲ್ಲಿ ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು ಎಂದು ತಿಳಿಸಿದರು. ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಯಳಂದೂರು ಆಸ್ಪತ್ರೆಗೆ ಪ್ರಯೋಗಾಲಯವು ಮುಖ್ಯವಾಗಿ ಬೇಕಿತ್ತು. ಇದು 33 ಹಳ್ಳಿಗಳಿಂದ ಕೂಡಿದ್ದು ಈ ಜನರಿಗೆ ಹಲವಾರು ಟೆಸ್ಟ್ಗಳಿಗೆ ಬೇರೆ ಬೇರೆ ಲ್ಯಾಬ್ಗಳಿಗೆ ಹೋಗಬೇಕಿತ್ತು. ದುಡ್ಡು ಇನ್ನು ಮುಂದೆ ತಾಲೂಕಿನ ಆಸ್ಪತ್ರೆಯಲ್ಲಿಯೇ ಸಿಗುತ್ತದೆ. 100 ಬೆಡ್ ಆಸ್ಪತ್ರೆ ರೆಡಿ ಆಗ್ತಿರೋದ್ರಿಂದ ಜನರಿಗೆ ಪ್ರಯೋಗಾಲಯಗಳ ಉಪಯೋಗ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್.ವಿ. ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀಧರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮಹೇಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ಮಲ್ಲು, ಆರೋಗ್ಯ ಸಮಿತಿ ಸದಸ್ಯರುಗಳು ಹಾಜರಿದ್ದರು. ಈ ಒಂದು ಪ್ರಯೋಗಾಲಯ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇನೆ. ಈಗಾಗಲೇ ಮಾತನಾಡಿದಂಥ ಎಚ್.ವಿ. ಚಂದ್ರು ಅವರು, ಯೋಗೇಶ್ ಅವರು ಹೇಳಿದ ಹಾಗೆ ನಮ್ಮ ಜಿಲ್ಲೆ ಒಂದು ಚಿಕ್ಕ ಚೊಕ್ಕ ಜಿಲ್ಲೆ ರಾಜ್ಯದಲ್ಲಿ. ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಮತ್ತು ಹೊಸ ಆಸ್ಪತ್ರೆ, ಕೊಳ್ಳೇಗಾಲದಲ್ಲಿ ಉಪವಿಭಾಗದ ಆಸ್ಪತ್ರೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ಯಳಂದೂರು ತಾಲೂಕಿಗೆ 100 ಹಾಸಿಗೆಯುಳ್ಳಂಥ ಆಸ್ಪತ್ರೆಯನ್ನು ಮಂಜೂರು ಮಾಡಿಕೊಟ್ರು. ಅದಕ್ಕೆ ಕಾರಣಕರ್ತರಾದಂಥ ದಿನೇಶ್ ಗುಂಡೂರಾವ್ ಕೂಡ ಒಬ್ಬರು. ಹೌದು, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟು ಆ ಕಾಮಗಾರಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗೆ ಇವತ್ತು ಮಲೆ ಮಹದೇಶ್ವರ ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗೆ ಅವಕಾಶ ಆಗಿದೆ. ಏನು ಒಂದು ಜಿಲ್ಲೆಗೆ 2 ಜಿಲ್ಲಾ ಆಸ್ಪತ್ರೆ ಆಯ್ತಲ್ಲ ಅಂತ ನೀವು ಅನ್ಕೊಳ್ಬೋದು. ಅದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲೆಗಳಲ್ಲಿ, ಆ ಮೆಡಿಕಲ್ ಕಾಲೇಜ್ಗೆ ಒಂದು ಆಸ್ಪತ್ರೆ, ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಇವತ್ತು ಉದ್ಘಾಟನೆಗೊಂಡು ಇವತ್ತು ಸಾರ್ವಜನಿಕವಾಗಿ ಅದು ಉಪಯೋಗಕ್ಕೆ ಕೊಡ್ತಾ ಇದೆ. ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಇದು ಅವಕಾಶ ಆಗಿದೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಕೊಳ್ಳೇಗಾಲ ಚಾಮರಾಜನಗರ ಕೇವಲ 35 ಕಿಲೋಮೀಟ್ರ್. ಇಲ್ಲಿ 100 ಹಾಸಿಗೆ ಉಳ್ಳಂಥ ಆಸ್ಪತ್ರೆಯೂ ಕೂಡ ಇವತ್ತು ಕಳೆದ ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಬೇಕು ಅಂತಿದ್ರೂ ಕೂಡ ಗುಲ್ಬರ್ಗದಲ್ಲಿ ಪ್ರಥಮವಾಗಿ ಒಂದು ಹೆಚ್ಚುವರಿ ಆಸ್ಪತ್ರೆ ಮಂಜೂರಾಗಿ ಇವತ್ತು ಅದು ಚಾಲನೆಗೊಂಡಿದೆ. ಎರಡನೇದು ನಮ್ಮ ಜಿಲ್ಲೆ ಚಾಮರಾಜನಗರ, ಅದರಲ್ಲೂ ಕೂಡ ಕೊಳ್ಳೇಗಾಲದಲ್ಲಿ ಇವತ್ತು ಮಲೆ ಮಹದೇಶ್ವರ ಬೆಟ್ಟದ ಸಂಪುಟ ಸಭೆಯಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಾರಂಭದಲ್ಲಿ ಚಿಕ್ಕ ಚೊಕ್ಕ ಜಿಲ್ಲೆ ಅವಶ್ಯಕತೆ ಇಲ್ಲವೇನೋ ಅಂತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಆಗೋದೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದು ಅಭಿಪ್ರಾಯಪಟ್ಟಿದೆ. ಆದರೂ ಕೂಡ ನಾನು ಮಾನ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರನ್ನ, ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನೋಯಿಸಿಕೊಂಡಿದ್ದೆ. ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಅವರು ನಮ್ಮ ಜಿಲ್ಲೆಯಲ್ಲಿ ಅವರು ಜಿಲ್ಲಾಧಿಕಾರಿ ಆಗಿದ್ದರು.
2004 ನನ್ನ 1 ವೋಟ್ ಫಲಿತಾಂಶ ಪ್ರಕಟಿಸಿದವರೇ ಅವರು. ಆದರೂ ಕೂಡ ನಾನು ನಗ್ತಿದ್ದೆ, ನಂಗೆ ಸಂಕಟ ಆಯಿತು. ಲ್ಯಾಬೊರೇಟ್ರಿ ಹಿಂದೆ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ನಾವೊಂದು ಪ್ರಯೋಗಾಲಯ ಅಂತ ಬಂದಾಗ ಸೀಮಿತವಾಗಿದ್ದಂಥದ್ದನ್ನು ಕೋವಿಡ್ ಬಂದಾಗ ಮತ್ತು ಕೋವಿಡ್ ನಂತರ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ಪ್ರಯೋಗಾಲಯದ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ಮನಗಂಡ ಸರ್ಕಾರ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಪ್ರಯೋಗಾಲಯಗಳ ಇರಬೇಕು ಅನ್ನೋಂಥದ್ದನ್ನು ಮಾಡಿ, ಮತ್ತು ಆ ಪ್ರಯೋಗಾಲಯಕ್ಕೆ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ಬರು ಪೆಥಾಲಜಿಸ್ಟು ಮತ್ತು ಕೆಲವು ಹಾಸ್ಪಿಟ್ಲ್ಗಳಿಗೆ ಮೈಕ್ರೋಬಯಾಲಜಿಸ್ಟ್ ಅವ್ರನ್ನೂ ಸ್ಯಾಂಕ್ಷನ್ ಮಾಡಿಕೊಡ್ತಾ ಇರೋಂಥ ಕೆಲಸಗಳು ನಡೀತಾ ಇದೆ. ಅದೇ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿಗಳನ್ನು ಸ್ಯಾಂಕ್ಷನ್ ಮಾಡಿ ಅದು ಈಗ ಆಲ್ರೆಡಿ ಅದು ಕನ್ಸ್ಟ್ರಕ್ಷನ್ ಆಗಿ ನಡೀತಾ ಇರೋಂಥದ್ದು. ಅದೇ ಪ್ರಕಾರ ತಾಲೂಕು ಮಟ್ಟದಲ್ಲಿ ಒಂದು ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿ ಅಂತ ಅದನ್ನು BPHL ಅನ್ನೋವಂಥದ್ದನ್ನು ಒಂದು ಲ್ಯಾಬೊರೇಟ್ರಿಗಳನ್ನ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿರೋವಂಥದ್ದು. ಇದರಲ್ಲಿ ಈಗ ಕೊಳ್ಳೇಗಾಲದಲ್ಲಿ ಈಗ ಆಲ್ರೆಡಿ ಅದು ಕನ್ಸ್ಟ್ರಕ್ಷನ್ಸ್ ಆಗಿದೆ. ಈಗ ಅಲ್ಲಿಗೆ ಒಬ್ಬರು ಮೈಕ್ರೋಬಯಾಲಜಿ ಅವರು ಈಗ ಅಲ್ಲಿಗೆ ಸ್ಯಾಂಕ್ಷನ್ ಆಗಿ ಮತ್ತು ಅಲ್ಲಿಗೆ ಪೋಸ್ಟಿಂಗು ಆಗಿ ಅಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ. ಅದೇ ಥರ ಇಲ್ಲಿ ನಮಗೆ ಯಳಂದೂರಿಗೆ ಒಂದು ಹಾಸ್ಪಿಟ್ಲು ಸ್ಯಾಂಕ್ಷನ್ ಆಗಿರೋವಂಥದ್ದು, ಆ ಕನ್ಸ್ಟ್ರಕ್ಷನ್ಸ್ ಅದ್ರ ಜೊತೆಗೇ ಇನ್ನೊಂದು ಅದಕ್ಕೆ ಜೊತೆಯಾಗಿ ಒಂದು ಬ್ಲಾಕ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿನೂ ಸ್ಯಾಂಕ್ಷನ್ ಆಗಿರೋವಂಥದ್ದು. ಇದನ್ನು ಇವತ್ತು ಅದಕ್ಕೆ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಮಾನ್ಯ ಜವಾಬ್ದಾರಿ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಈಗ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಬಂದಿರೋಂಥ ಪುರಸಭೆ ಅಧ್ಯಕ್ಷರು ಮತ್ತು ಚಂದ್ರು ಅವರು ಮತ್ತು ಇಲ್ಲಿ ನೆರೆದಿರೋಂಥ ತಾವೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಇದು ಏನಿದೆ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿ ಏನಿದೆ ಇಲ್ಲಿ ನಮಗೆ ಇರೋಂಥದ್ದು ಮೊದಲನೇದಾಗಿ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಡೆಯೋಂಥ ಪ್ರಯೋಗ ಪರೀಕ್ಷೆಗಳು ಅಂದರೆ ನಮ್ಮಲ್ಲಿ ಕಾಮನ್ನಾಗಿ ಇರೋಂಥದ್ದು ಕಮ್ಯುನಿಕೇಬಲ್ ಡಿಸೀಸ್, ಸಾರ್ವಜನಿಕರಿಗೆ ಬಾಧಿತ ಆಗಿರೋಂಥ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಹರಡೋಂಥ ಕಾಯಿಲೆಗಳ ವಿಚಾರವಾಗಿ ಉನ್ನತವಾಗಿ ಅದನ್ನು ಪರೀಕ್ಷೆ ನಡೆಯುವಂಥದ್ದು. ಒಂದು ಹೇಳ್ಬೇಕಂದ್ರೆ ಮಲೇರಿಯಾಗೆ ಮಾಮೂಲಿ ಪರೀಕ್ಷೆಗಳು ನಡೀತಾ ಇರೋಂಥದ್ದು, ಇಲ್ಲಿ QPC ಪರೀಕ್ಷೆಗಳು ಆಗೋಂಥ ಸಾಧ್ಯತೆ ಇರುತ್ತೆ. ಟೈಫಾಯ್ಡ್ ವಿಚಾರಕ್ಕೆ ಬಂತು ಅಂದಾಗ ಎಲ್ಲೋ ಒಂದು ಕಡೆ ಅದು ನೀರಿಂದ ಕಂಟಾಮಿನೇಷನ್ ಆಗಿರೋವಂಥದ್ದು ಆಗ್ಬೋದು, ಅಥವಾ ಆಹಾರದಿಂದ ಕಂಟಾಮಿನೇಷನ್ ಆಗಿರೋವಂಥದ್ದಾಗ್ಬೋದು. ಅವ್ರುಗಳಲ್ಲಿರೋಂಥ ಅವ್ರುಗಳಿಗೆ ಆಗೋಂಥ ಏನು ಭೇದಿ ಆಗೋಂಥದ್ರಲ್ಲಿ ಮಲ ಪರೀಕ್ಷೆಗಳನ್ನು ಈ ಪ್ರಯೋಗಾಲಯದಲ್ಲಿ ನಡೆಯುವಂಥದ್ದು, ರಕ್ತ ಪರೀಕ್ಷೆಗಳನ್ನ ನಡೆಯುವಂಥದ್ದು, ಮತ್ತು ಮುಂದಿನ ದಿನಗಳಲ್ಲಿ ಕಲ್ಚರ್ನ ಮಾಡಿ ಅದನ್ನು ಪರೀಕ್ಷೆ ಕಂಡುಹಿಡಿಯುವಂಥದ್ದು, ಡೆಂಗು ಪರೀಕ್ಷೆಗಳನ್ನ ಈ ಜಾಗದಲ್ಲೇ ತರೋವಂಥದ್ದು. ಓವರಾಲಾಗಿ ನಮ್ಮ ರೆಗ್ಯುಲರ್ ಪೆಥಾಲಜಿ ಪರೀಕ್ಷೆಗಳೇನು ನಡೀತಾ ಇತ್ತು ಅದ್ರ ಜೊತೆಗೆ ಈ ರೀತಿ ಕಮ್ಯುನಿಕೇಬಲ್ ಡಿಸೀಸ್ ಹರಡೋಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗೋಂಥ ಯಾವ್ಯಾವ ಕಾಯಿಲೆಗಳಿದೆ ಅದೆಲ್ಲ ಪರೀಕ್ಷೆಗಳು ಈ ಹಂತದಲ್ಲೇ ಮಾಡಬೇಕು ಅನ್ನೋಂಥದ್ದು. ಇಲ್ಲಿ ಪರೀಕ್ಷೆಗಳು ಇಲ್ಲ ಅಂದವ್ನು ಮಾತ್ರ ಮೇಲ್ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋಂಥ ಕಾನ್ಸೆಪ್ಟ್ ಇಟ್ಟು ಈ ಬಿಲ್ಡಿಂಗ್ನ ಇದು ಕನ್ಸ್ಟ್ರಕ್ಟ್ ಆಗ್ತಾ ಇರೋದು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.